ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಜೊತೆಗೆ ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಹೆಲ್ತಿ ರೆಸಿಪಿ, ಲಂಚ್ ಬಾಕ್ಸ್ಗಂತೂ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ನುಗ್ಗೆ ಸೊಪ್ಪಲ್ಲಿ ಪಲ್ಯ ಈ ಥರದ್ದೆಲ್ಲ ಟ್ರೈ ಮಾಡಿರ್ತೀವಿ, ಯೂಶ್ವಲಿ ಬಸ್ಸಾರು ಪಲ್ಯ ಈ ಥರ. ಬಟ್ ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂದರೆ ರೈಸ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ತುಂಬ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಇರುತ್ತೆ. ಮತ್ತು ವಾರಕ್ಕೆ ಒಂದು ಸಲ ಆದರೂ ನುಗ್ಗೆ ಸೊಪ್ಪು ಈ ಥರದ್ದು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ನೆನ್ನೆ ನಮ್ಮ ಅಮ್ಮ ಮತ್ತು ಅಪ್ಪ ಬಂದಿದ್ದರು. ಆವಾಗ ಬರಬೇಕಾದ್ರೆ ಸ್ವಲ್ಪ ತರಕಾರಿ, ಹಣ್ಣು ಮತ್ತು ನುಗ್ಗೆ ಸೊಪ್ಪು ಸಹ ತಂದಿದ್ದರು. ಸೊ ಈ ಥರ ನೀಟಾಗಿ ಬಿಡಿಸಿ ತಂದುಬಿಟ್ಟಿದ್ದಾರೆ. ನನಗೆ ಕಷ್ಟ ಆಗಬಾರ್ದು, ಬಿಡಿಸ್ಕೊಳ್ಳೋದಕ್ಕೆಲ್ಲ ಟೈಮ್ ಇರಲ್ಲ ಅಂತ. ಸೊ ಇವತ್ತು ಈ ಒಂದು ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು ನುಗ್ಗೆ ಸೊಪ್ಪು ಪಲಾವ್ ಯಾವ ರೀತಿ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪಲ್ಲಿ ರೈಸ್ ರೆಸಿಪೀಸ್ ಅಂದರೆ ನಾನು ತುಂಬ ವೆರೈಟೀಸ್ ಮಾಡ್ತೀನಿ. ಒಂದು ತುಂಬ ಫೇವ್ರೆಟ್ ನನ್ನ ಮಕ್ಕಳಿಗೆ ಅಂದರೆ ನುಗ್ಗೆ ಸೊಪ್ಪಲ್ಲಿ ಮಾಡುವಂಥ ಫ್ರೈಡ್ ರೈಸು. ಸೊ ಅದಕ್ಕೆ ಮೊಟ್ಟೆ ಸಹ ಯೂಸ್ ಮಾಡಿರ್ತೀನಿ. ಸೊ ಮೊಟ್ಟೆ ಮಾಮೂಲಿ ಹುರಿಯೋ ಥರ ಹುರಿದು ಆಮೇಲೆ ರೈಸ್ ಮಿಕ್ಸ್ ಮಾಡಿ ಮಾಡೋವಂಥದ್ದು ನುಗ್ಗೆ ಸೊಪ್ಪಿನ ಫ್ರೈಡ್ ರೈಸ್ ಅದು. ಬಟ್ ಇವತ್ತು ಬಾಕ್ಸ್ಗೆ ಸ್ಕೂಲಿಗೆ ಕಳಿಸೋದ್ರಿಂದ ಮೊಟ್ಟೆ ಎಲ್ಲ ಯೂಸ್ ಮಾಡಬಾರ್ದು ಅಂತ ನುಗ್ಗೆ ಸೊಪ್ಪು ಯೂಸ್ ಮಾಡ್ಕೊಂಡು ಪುಲಾವ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಒಂದು ರೈಸ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಮಾಡ್ಕೋಬೇಕಾದ್ರೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಸೊ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಚಿಕ್ಕ ಈರುಳ್ಳಿ ಇದ್ದರೆ ಒಂದು 2 ತೊಗೊಳ್ಳಿ. ನೆಕ್ಸ್ಟು 3 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಈ ಬಿರಿಯಾನಿ ಆಗಲಿ ಒಂದು ಪಲಾವ್ ಆಗಲಿ ಸ್ಟಾರ್ಟಿಂಗ್ ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕ್ತೀವಲ್ವ, ಅಂದರೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಮತ್ತು ಸ್ಟಾರ್ ಆ ಥರ ಇರೋ ಮಸಾಲೆ ನಿಮ್ಮ ಮನೇಲಿ ಏನಿರುತ್ತೋ ಜಸ್ಟ್ ಚಕ್ಕೆ ಲವಂಗ ಹಾಕಿದ್ರೂ ಸಾಕು. ನಾನು 2 ಏಲಕ್ಕಿ, ಚಕ್ಕೆ ಲವಂಗ ಮತ್ತು ಬಿರಿಯಾನಿ ಎಲೆ ಇತ್ತು. ಸೊ ಇದನ್ನೆಲ್ಲ ಸ್ವಲ್ಪ ಒಂದು ಸ್ಮಾಲ್ ಬೌಲಲ್ಲಿ ಹಾಕಿ ಇವಾಗ ಒಂದು ಬಿಗ್ ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಉದ್ದುದ್ದಕ್ಕೆ ಅದನ್ನು ಹಾಕ್ಕೊಂಡು ಇವಾಗ ಹುರ್ಕೊಳ್ತಾ ಇದ್ದೀನಿ. ಸೊ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ತುಂಬ ರುಚಿಯಾಗಿ ಬರಬೇಕು ಅಂದರೆ ಒಂದು ಕೀ ಏನಂದರೆ ಈರುಳ್ಳಿ ಕೆಂಪಗೆ ಹುರ್ಕೋಬೇಕಾಗುತ್ತೆ. ಸೊ ಇದೆಲ್ಲ ನೀಟಾಗಿ ಬೇಯೋ ಅಷ್ಟರಲ್ಲಿ ಇವಾಗ ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ಳೋಣ ಬನ್ನಿ. 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ಹೆಸಳು ಮತ್ತು 1 ಇಡೀ ಆಗೋಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ಸೊ ಇಷ್ಟೂ ನೀಟಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸೊ ಇವಾಗ ಈರುಳ್ಳಿನೂ ಅಷ್ಟರಲ್ಲಿ ಕೆಂಪಗೆ ಆಗಿದೆ. ಸೊ ಅದು ಕೆಂಪಗೆ ಆದಮೇಲೆ ಇದನ್ನು ಮಸಾಲೆನ ಹಾಕಿ ಈ ಒಂದು ಮಸಾಲೆ ಹಸಿ ಸ್ಮೆಲ್ ಏನಿರುತ್ತಲ್ಲ ಅದೆಲ್ಲ ಹೋಗೋಷ್ಟು ಹುರ್ಕೋಬೇಕಾಗತ್ತೆ. ಸೊ ಇದು ಮಸಾಲೆ ಒಂದು ಹಸಿ ಸ್ಮೆಲ್ ಹೋಗೋಕ್ಕೆ ಒಂದು 2 to 3 ಮಿನಿಟ್ಸ್ ಬೇಕಾಗುತ್ತೆ. ಅದಾದಮೇಲೆ ಈ 3 ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಯಾಂಗ್ಳೂರು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೆ 3 ಹಾಕ್ಕೊಂಡಿದ್ದೀನಿ. ನೀವೇನಾದರೂ ನಾಟಿ ಟೊಮೆಟೊ ಇದ್ದರೆ 1 ಇಲ್ಲ 1.5 ಸಾಕು, ಹುಳಿ ಜಾಸ್ತಿ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೆಂದ್ಕೊಳ್ಳುತ್ತೆ ಮತ್ತು ಮಸಾಲೆಗೆ ನೀಟಾಗಿ ಹಿಡ್ಕೊಳ್ಳುತ್ತೆ. ಇವಾಗ ಒಂದು ದೊಡ್ಡ ಬೌಲ್ ತುಂಬ ಈ ಒಂದು ನುಗ್ಗೆ ಸೊಪ್ಪು ಏನಿರುತ್ತಲ್ವ ಅದು ಆಲ್ರೆಡಿ ಅಮ್ಮ ಕ್ಲೀನ್ ಮಾಡಿ ತಂದಿದ್ರು. ಸೊ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇದನ್ನು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಯೂಸ್ ಮಾಡ್ಬೋದು. ಒಂದು ದೊಡ್ಡ ಬೌಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೇರೆ ತರಕಾರಿ ಅವಶ್ಯಕತೆ ಇರಲ್ಲ. ಜಸ್ಟ್ ನಾನು ನುಗ್ಗೆ ಸೊಪ್ಪಿಂದನೇ ಅಷ್ಟೇ ಮಾಡೋದ್ರಿಂದ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದು ನೋಡಿ ಬೇಯೋ ಅಷ್ಟರಲ್ಲಿ ಇಷ್ಟು ಕಡಿಮೆ ಆಗುತ್ತೆ ಕ್ವಾಂಟಿಟಿ. ಅಷ್ಟು ಒಂದು ದೊಡ್ಡ ಬೌಲ್ ಹಾಕಿದ್ರೂ ಸ್ವಲ್ಪ ಆಗುತ್ತೆ ಬೆಂದ ಮೇಲೆ. ಸೊ ಇವಾಗ ಮಸಾಲೆ ಐಟಮ್ಸ್, ಡ್ರೈ ಮಸಾಲೆ ಐಟಮ್ಸ್ ಏನು ಬೇಕೋ ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಪುಡಿ 1/2 ಸ್ಪೂನ್ ಹಾಕಿದ್ದೀನಿ. ಬಟ್ ಅದು ಹಾಕೋದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯೂಶ್ವಲಿ ಅದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ನಾನು ಬಾಸ್ಮತಿ ರೈಸ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬಾಸ್ಮತಿ ರೈಸ್ಗೆ 1 ಗ್ಲಾಸ್ಗೆ 2 ಗ್ಲಾಸ್ ಏನು ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಮನೇಲಿ ಮಕ್ಕಳಿಗೆ ಅದು ಉದ್ರುದ್ರು ಇದ್ದರೆ ಇಷ್ಟ ಆಗಲ್ಲ ರೈಸ್ ಐಟಮ್ಸು, ಹಸ್ಬೆಂಡ್ಗಾಗಲಿ ಮಕ್ಕಳಿಗಾಗಲಿ ಅದು ಸ್ವಲ್ಪ ಗೊಜ್ಜು ಥರ ಇದ್ರೇ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಅದರಿಂದ ನಾನು ಸ್ವಲ್ಪ ಯೂಶ್ವಲಿ ರೆಗ್ಯುಲರ್ ಆಗಿ ಎಲ್ಲರೂ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ವಾಟರ್ ಎಕ್ಸ್ಟ್ರಾನೇ ಹಾಕಿರ್ತೀನಿ.
ಅಂದರೆ ರೆಗ್ಯುಲರ್ ರೈಸ್ ಆದರೆ 1 ಗ್ಲಾಸ್ಗೆ 2 ಗ್ಲಾಸ್ ಆ ಥರ ನೀರು ಹಾಕ್ತೀನಿ. ಅದೇ ಬಾಸ್ಮತಿ ಆದರೆ 1ಕ್ಕೆ 2, ನೀವು 1 ಗ್ಲಾಸ್ ಹಾಕಿದ್ರೂ ಸಾಕು, ಉದುರು ಆಗಬೇಕಂದ್ರೆ. ಸೊ ಇವಾಗ ಅದು ಕುದಿ ಬಂದಮೇಲೆ ವಿಸಿಲ್ ಹಾಕಿ ಇಟ್ಟರೆ ಒಂದು 2 ವಿಸಿಲ್ಸ್ಗೆಲ್ಲ ನಿಮಗೆ ರುಚಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಪಲಾವ್ ರೆಡಿ ಆಗುತ್ತೆ. ಸೊ ಅದು ರೆಡಿ ಆಗೋಷ್ಟರಲ್ಲಿ ಇಲ್ಲಿ ರಾಯ್ತ ಪ್ರಿಪೇರ್ ಮಾಡ್ಕೊಳ್ತೀನಿ. ಜಸ್ಟ್ ಇವತ್ತು ಸೌತೆಕಾಯಿ ಇಲ್ದಿರೋ ಇರೋವಂಥ ರೀಸನಿಂದ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿ ರಾಯ್ತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಟೈಮ್ ಕ್ವಿಕ್ಕಾಗಿ ಏನಾದರೂ ಲಂಚ್ ಬಾಕ್ಸ್ ರೆಸಿಪಿ ಮಾಡಬೇಕಾದ್ರೆ ಇದೊಂದು ಒಳ್ಳೆ ಬೆಸ್ಟ್ ಆಪ್ಷನು ಮತ್ತು ಹೆಲ್ತಿ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು ಯಾವಾಗೂ ಬಸ್ಸಾರು ಈ ಥರದ್ದು ಮಾಡ್ತೀರಾ, ಒಂದು ಸಲ ಈ ಥರ ನುಗ್ಗೆ ಸೊಪ್ಪಿನ ಪುಲಾವ್ ಸಹ ಟ್ರೈ ಮಾಡಿ ಮತ್ತು ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ಇವತ್ತು ಸ್ನ್ಯಾಕ್ಸ್ಗೆ ಸ್ವಲ್ಪ ವಾಟರ್ ಮೆಲೂನೆಲ್ಲ ಇತ್ತು, ಅದನ್ನೇ ಕಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ದೆ. ಯೂಶ್ವಲಿ ಕೆಲವೊಂದು ಕ್ವೆರೀಸು ರಿಪೀಟೆಡಾಗಿ ವ್ಲಾಗ್ಸಲ್ಲಿ ಬರ್ತಾ ಇರುತ್ತೆ, ಅಂಥದಕ್ಕೆ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಬಟ್ ಒಂದು ಕ್ವೆರಿ ಮಾತ್ರ ತುಂಬ ಜನ ಕೇಳಿದ್ದಾರೆ, ಅದಕ್ಕೆ ಒಂದು ವ್ಲಾಗ್ ಮುಖಾಂತರನೇ ಆನ್ಸರ್ ಮಾಡೋಣ ಅಂತ. ಸೊ ಅದೇನು ಅಂದರೆ, ಈ ಒಂದು ಫೆಸ್ಟಿವಲ್ಸ್ ಅನ್ನೋದು ಬರುತ್ತಲ್ವ, ನೀವೆಲ್ಲ ಫೆಸ್ಟಿವಲ್ಸೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ, ಅದು ಯಾವ ರೀತಿ ಸಾಧ್ಯ? ನಿಮ್ಗೆ ಯಾವುದೇ ಒಂದು ಫೆಸ್ಟಿವಲ್ ಟೈಮಲ್ಲಿ ಆ ಥರ ಮಂತ್ಲಿ ಇಶ್ಯೂಸ್ ಅನ್ನೋದು ಏನೂ ಬಂದಿಲ್ವಾ, ಇಲ್ಲ ಬಂದ್ರೂ ನೀವು ಮಾಡ್ತೀರಾ ಅನ್ನೋ ಥರ ಕೇಳಿದ್ದೀರಾ, ಪೀರಿಯಡ್ಸ್ ಪ್ರಾಬ್ಲಮ್ ಬಂದಿಲ್ವಾ ಅಂತ. ಸೊ ಆ್ಯಕ್ಚುಲಿ ಯೂಶ್ವಲಿ ಅದು ಯಾವುದೇ ಒಂದು ಫೆಸ್ಟಿವಲ್ ಟೈಮ್ಸಲ್ಲಿ ಎಲ್ಲ ಆ ಥರ ಆಗೋದು ಸಹಜ, ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ. ಯಾವುದೋ ಒಂದು ಫೆಸ್ಟಿವಲ್ಗೆ ಅಟ್ಲೀಸ್ಟ್ ಅದು ಫೇಸ್ ಮಾಡಿರ್ತೀವಿ. ಬಟ್ ಲಕ್ಕಿಲಿ ನನಗೆ 2 ಇಯರ್ಸಿಂದ ಮೇನ್ ಫೆಸ್ಟಿವಲ್ಸ್ಗೆ ಆ ಥರ ಪ್ರಾಬ್ಲಮ್ ಬಂದಿಲ್ಲ. ಅದೇ ಒಂದು ರೀಸನಿಂದ ನಾನು ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಒಂದು ಕ್ಲಾರಿಫಿಕೇಷನ್ ಏನಂದರೆ, ಲಾಸ್ಟ್ ಇಯರ್ ನಾನು ಭೀಮ್ನ ಅಮಾವಾಸ್ಯೆ ಹಬ್ಬ ಮಾಡಿಲ್ಲ. ರೀಸನ್ ಏನಂದರೆ ಮಂತ್ಲಿ ಇಶ್ಯೂಸಿಂದನೇ. ಸೊ ಈ ಥರ ನನಗೂ ಒಂದೊಂದು ಟೈಮ್ ಆ ಥರ ಮಿಸ್ ಆಗುತ್ತೆ, ಬಟ್ ಅದೇನೂ ಮಾಡೋಕ್ಕಾಗಲ್ಲ. ಸೊ ನೀವು ಕೇಳಿರೋ ಕ್ವೆಶನ್ಸ್ಗೆ ಏನಂದರೆ, ನಾನು ಅಷ್ಟೇ ಮಂತ್ಲಿ ಪ್ರಾಬ್ಲಮ್ಸ್ ಇರೋವಾಗ ಯಾವುದೇ ರೀತಿ ಫೆಸ್ಟಿವಲ್ಸ್ ಮಾಡಲ್ಲ. ಹೋಪ್ಫುಲಿ ನಿಮ್ಮ ಒಂದು ಕ್ವೇರಿಗೆ ನಾನಿಲ್ಲಿ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮನೆ ಆಚೆ ಇರುವಂಥ ಗಿಡದಲ್ಲಿ ಇಷ್ಟು ಶಂಕು ಪುಷ್ಪ ಇವತ್ತು ಸಿಕ್ಕಿದೆ. ಸೊ ಅದಕ್ಕೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಬಿಡೋಣ ಅಂತ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇನ್ನು ನಾನು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಬೇಕು. ಸೊ ನಿಮಗೆ ನೆನಪಿದ್ರೆ ಲಾಸ್ಟ್ ಇಯರ್ ನಾನು ಕಾಪರ್ ಬಾಟಲ್ಸ್ ತರಿಸಿದ್ದೆ ಮಕ್ಕಳಿಗೆ, ಅದೊಂದು ಹೆಲ್ತಿ ಆಪ್ಷನ್ ಅಂತ. ನೋಡಿ 1 ಇಯರ್ಗೆಲ್ಲ ಯಾವ ರೀತಿ ಆಗಿದೆ ಈ ಬಾಟಲು ಅಂತ. ಅಂದರೆ ಸ್ಕೂಲಿಗೆ ತೊಗೊಂಡೋದಾಗ ಬಾಟಲ್ಸ್ ಕೆಳಗಡೆ ಬಿದ್ದು ಈ ಥರ ಎಲ್ಲ ಹಾಳಾಗಿದೆ. ಅದಕ್ಕೆ ತುಂಬ ದಿನದಿಂದ ಮಕ್ಕಳು ಹೇಳ್ತಾಯಿದ್ರು, ಅಮ್ಮ ಇದು ಹಿಂಗೆ ನಿಲ್ಲಿಸಿದ್ರೇನು ಬಿದ್ದೋಗ್ಬಿಡುತ್ತೆ, ನಮಗೆ ನೀರು ಕುಡಿಯೋಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ, ಹೊಸ ಬಾಟ್ಲ್ ಬೇಕು ಅಂತ. ಸೊ ಇದು 700 ml, ಬಟ್ ಇದೂ ಒಂದು ಸ್ವಲ್ಪ ಮಕ್ಕಳಿಗೆ ತೊಗೊಂಡೋಗೋದಕ್ಕೆ ತುಂಬ ಅದು ವೆಯ್ಟ್ ಜಾಸ್ತಿ ಅಂತ ನನಗಸ್ತು. ಅದಕ್ಕೆ 500 ml ನಾನು ಹುಡುಕ್ತಾ ಇದ್ದೆ. ಎಸ್ಪೆಷಲಿ ಆ ಬಾಟಲ್ಸ್ಗೆ ಸಿಪ್ಪರ್ ಇದಿರೋ ಅಂಥದ್ದು ಬೇಕಿತ್ತು. ಬಟ್ 500 ml ಈ ಥರ ಸಿಪ್ಪರ್ ಕ್ಯಾಪ್ಸ್ ಇರೋದು ನನಗೆ ತುಂಬ ರೇರಾಗಿ ಸಿಗ್ತಾಯಿತ್ತು. ಸಿಕ್ಕಿದ್ರೂ ಈ ಥರ ಪ್ರಿಂಟು ಇಲ್ಲ ಕಲರ್ ಇರೋದು ಸಿಗ್ತಾಯಿತ್ತು. ಅದು ಸ್ವಲ್ಪ ದಿನಕ್ಕೆ ಅದು ಪ್ರಿಂಟೆಲ್ಲ ಹೊಟ್ಟೋಗುತ್ತೆ, ಮತ್ತು ಕಲರ್ ಇದ್ರೂ ಅದು ಸ್ಕ್ರಾಚಸ್ ಆದರೆ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಈ ಥರ ಪ್ಲೇನ್ ಸ್ಟೀಲ್ ಬಾಟಲ್ಸ್ನ ತರಿಸಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಸೆಟ್ ಆಫ್ 4 ತರಿಸಿದ್ದೀನಿ. ನಿಮಗೆ ಬೇಕಾದರೆ ಸಿಂಗಲ್ ಬಾಟಲ್ಸ್ ಸಿಗುತ್ತೆ, ಸೆಟ್ ಆಫ್ 2 ಸಿಗುತ್ತೆ, ಇಲ್ಲ ರಿಟರ್ನ್ ಗಿಫ್ಟ್ಸ್ಗೆ ಕೊಡೋ ಆಗಿದ್ರೆ ಸೆಟ್ ಆಫ್ 6 ಸಹ ಸಿಗುತ್ತೆ. ಸೊ ನನಗಂತೂ ಈ ಬಾಟಲ್ಸ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ 500 ml ಇರೋದ್ರಿಂದ ಲೈಕ್ ಮಕ್ಕಳಿಗೂ ಒಂಥರ ಭಾರ ಅನಿಸಲ್ಲ ತೊಗೊಂಡು ಹೋಗ್ಬೇಕಾದ್ರೆ. ಮತ್ತು ಹೆಂಗೂ ರೀಫಿಲ್ಲಿಂಗ್ ಆಪ್ಷನ್ ಸ್ಕೂಲಲ್ಲಿ ಇರೋದ್ರಿಂದ ಅವ್ರು ಖಾಲಿ ಮಾಡಿದ್ರೂ ಮತ್ತೆ ಅಲ್ಲೋಗಿ ರೀಫಿಲ್ ಮಾಡ್ಕೊಂಡು ಕುಡಿಯೋಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮಕ್ಳಿಗಂತಲೇ ಅಲ್ಲ, ನಾವು ಆಫೀಸ್ಗೆ ಎಲ್ಲ ತೊಗೊಂಡು ಹೋಗೋದಕ್ಕೆ ಅಂದರೆ ತುಂಬ ವೆಯ್ಟ್ ಇಲ್ದಿರ 1 ಲೀಟ್ರ್ ಬಾಟ್ಲಿಗಿಂತ ಈ ಥರ 500 ಬಾಟ್ಲು ನನಗೆ ನನ್ನ ಒಂದು ಯೂಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಈ ಒಂದು ಪ್ರಾಡಕ್ಟ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಗಳಿಗೆ ಲಂಗ ಬ್ಲೌಸ್ ಹೊಲಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಮಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದ, ಅಕ್ಕಗೆ ಮಾತ್ರ ತರಿಸಿದ್ಯಾ ನನಗೇನು ತರಿಸಿಲ್ಲ ಅಂತ. ಅದಕ್ಕೆ ಅವನಿಗೂ ಒಂದು ಟ್ರೆಡಿಷ್ನಲ್ ಲುಕ್ ಕೊಡೋ ಅಂತ ಈ ಒಂದು ಕುರ್ತಾ ತರಿಸಿದ್ದೀನಿ. ಇದು ಪರ್ಪಲ್ ಕಲರಲ್ಲೇ ತರಿಸಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಪ್ಯೂರ್ ಕಾಟನು. ಇದು ನಾನು ತರಿಸಿರೋ ಒಂದು ಮಿಂತ್ರಾಯಿಂದ. ಸೊ ಈ ಒಂದು ಪ್ರಾಡಕ್ಟ್ದು ಬ್ರ್ಯಾಂಡ್ ಬಂದು ರೆಡಿ ಪ್ರಿಂಟ್ ಅಂತ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ನಾನು ಯಾವತ್ತೂ ಈ ಒಂದು ಏನಂತಾರೆ ಫ್ಲೋರಲ್ ಪ್ರಿಂಟ್ನ ನನ್ನ ಮಗ ಮೇಲೆ ಟ್ರೈ ಮಾಡಿರಲಿಲ್ಲ. ಎವ್ರಿ ಟೈಮ್ ಪ್ಲೇನ್ ಕುರ್ತಾಸು, ಇಲ್ಲಾಂದರೆ ಚೆಕ್ಸ್ ಇರೋವಂಥ ಕುರ್ತಾಸು, ಇಲ್ಲ ಫ್ಲವರ್ ಪ್ರಿಂಟ್ ಇರೋವಂಥ ಕುರ್ತಾಸ್ ಈ ಥರದಷ್ಟೇ ಟ್ರೈ ಮಾಡಿದ್ದೆ. ಫಸ್ಟ್ ಟೈಮ್ ಈ ಥರ ಫ್ಲೋರಲ್ ಪ್ರಿಂಟ್ ತರಿಸಿದ್ದೀನಿ, ತುಂಬ ಬ್ಯೂಟಿಫುಲ್ ಆಗಿದೆ.
ಸೊ ಯೂಶ್ವಲಿ ನಾನು ಏನಾದರೂ ಪ್ರಾಡಕ್ಟ್ಸ್ದು ತರಿಸ್ದಾಗ ಲೈಕ್ ನಾನು ವ್ಲಾಗ್ಸಲ್ಲಿ ಹಾಕಿದಾಗ ಕಮೆಂಟ್ಸ್ ಮಾಡ್ತೀರಾ, ನಮಗೂ ನೀವೇನೇ ತರಿಸಿದ್ರೂ ಹಾಕಿ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನೋಡ್ಬೋದು, ಹುಡುಗಿರಿಗೆ ಅಲ್ಲ, ಈ ಥರ ಹುಡುಗರಿಗೆ ನೀವು ಟ್ರೆಡಿಷ್ನಲ್ ಆಗಿ ಹಾಕಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲ ಗಣೇಶ ಹಬ್ಬಕ್ಕೆ ಅಂದ್ಕೊಂಡ್ರೆ ಇದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಮತ್ತು ಈ ಒಂದು ಪ್ಯಾಂಟ್ಸ್ ಕಾಟನ್ ಮೆಟೀರಿಯಲು ಮತ್ತು ವೈಟ್ ಕಲರಲ್ಲಿ ಬಂದಿದೆ. ಮತ್ತು ಈ ಒಂದು ಪ್ರಾಡಕ್ಟ್ ಬಂದು ನಿಮಗೆ ಪರ್ಪಲ್ ಅಂತಲೇ ಅಲ್ಲ, ಡಿಫ್ರೆಂಟ್ ಕಲರ್ಸ್ ಆಪ್ಷನ್ ಸಹ ಇದೆ. ಆ ಬ್ರ್ಯಾಂಡ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಬಟ್ ನಾನು ಪರ್ಪಲ್ ಥೀಮಲ್ಲೇ ಎಲ್ಲ ಮಾಡ್ತಾ ಇರೋದ್ರಿಂದ ಈ ಸಲ ಪರ್ಪಲ್ ಕುರ್ತಾ ತಂದಿದ್ದೀನಿ. ಇದು ಒಂದು ಒಳ್ಳೆ ಕಲರ್ ಕಾಂಬೋ ಅಂತಲೇ ಹೇಳ್ಬೋದು. ಹಬ್ಬಕ್ಕೆ ಡೆಕೋರೇಷನ್ ಐಟಮ್ಸ್ ಏನಾದ್ರು ತಂದರೆ ಶೇರ್ ಮಾಡಿ ಅಂದಿದ್ರಲ್ಲ, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಮಧ್ಯಾಹ್ನದ ಲಂಚಿಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಈ ಥರ ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು ಪಲ್ಯ ಸಹ ಮಾಡ್ಕೊಳ್ತೀನಿ. ಇದು ತುಂಬ ರುಚಿಯಾಗಿರುತ್ತೆ. ಸೊ ಮೊಟ್ಟೆ ಯಾವ ರೀತಿ ಹುರ್ಕೊಳ್ತೀವಲ್ವ ಅದೇ ಥರನೇ ಇದು ಪ್ರೋಸೆಸ್ಸು. ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಸೊ ಇವತ್ತು ಸ್ವಲ್ಪ ಆಫೀಸ್ ಕೆಲಸ ಜಾಸ್ತಿ ಇತ್ತು, ಕ್ಲಿಪ್ಪಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದಕ್ಕೆ ಏನು ತಿಂದೆ ಏನು ಮಾಡ್ಕೊಂಡಿದ್ದೆ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಲಂಚ್ಗೆ ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಸಾಂಬಾರು, ಅನ್ನ ಮತ್ತು ಒಂಚೂರು ಉಪ್ಪಿನಕಾಯಿ, ತುಪ್ಪ, ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಸೊ ನೆಕ್ಸ್ಟು ನಾನು ಟಾಪಲ್ಲಿ ಇವಾಗೆಲ್ಲ ಡ್ಯಾಮ್ ಪ್ರೂಫ್ ಹಾಕ್ಸ್ತಾ ಇದ್ದೀವಿ. ಒಂದು ಸಲ ನೋಡ್ಕೊಂಬರೋಣ ಅಂತ ಹೋದೆ. ಆಲ್ಮೋಸ್ಟ್ ಎಲ್ಲ ಡ್ಯಾಮ್ ಪ್ರೂಫ್ ಎಲ್ಲ ಮಾಡಿರೋದು ಆಗಿದೆ. ಸೊ ನೆಕ್ಸ್ಟು ಅವ್ರಿಗೆ ಹೇಳಿದೆ, ಲೈಕ್ ನಮ್ಮ ಮನೆ ಮುಂದೆನೂ ಹಂಗೆ ಹಾಕ್ಕೊಟ್ಬಿಡಿ ಪೇಂಟು, ಸೊ ದಟ್ ನಂಗೆ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ. ನೀವು ಹೇಳ್ತಾ ಇರ್ತೀರಲ್ವ ಪೇಂಟ್ ಹಾಕ್ಸ್ಬಿಡಿ ಅಂತ. ಸೊ ಅವ್ರಿಗೆ ಹೇಳಿದ್ದೀನಿ ನೀವು ಹೋಗೋಕ್ಕೆ ಮುಂಚೆ ಅದನ್ನು ಮಾಡಿಕೊಟ್ಟು ಹೋಗಿ ಅಂತ. ಸೊ ಅವರು ಮಾಡ್ತಾಯಿದ್ದಾರೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಕೊನೆ ತನಕ ನೋಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.